ನಮಸ್ಕಾರ ಸ್ನೇಹಿತರೆ, ವಿಠಲ್ ಮಿತ್ರಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಭೀಮಾ ಕೋರೆಗಾಂವ್. ಭೀಮಾ ಕೋರೆಗಾಂವ್ ಎಂಬ ಹಳ್ಳಿಯು ಇಂದಿನ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಶಿರೂರ್ ತಾಲೂಕಿನಲ್ಲಿ ಬರುತ್ತದೆ. ಭೀಮಾ ಕೋರೆಗಾಂವ್ ಎಂದು ಈ ಹಳ್ಳಿಗೆ ಹೆಸರು ಬರಲು ಮುಖ್ಯ ಕಾರಣ, ಈ ಹಳ್ಳಿಯು ಭೀಮಾ ನದಿ ದಡದಲ್ಲಿ ಇರುವುದರಿಂದ ಈ ಹಳ್ಳಿಗೆ ಭೀಮಾ ಕೋರೆಗಾಂವ್ ಎಂದು ಹೆಸರು ಬಂದಿತು. ಈ ಯುದ್ಧವು 1818ರಲ್ಲಿ ಎರಡನೇ ಪೇಶ್ವೆ ಬಾಜಿರಾಯ ಹಾಗೂ ಮಹಾರ ಜನಾಂಗ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇವರ ನಡುವೆ ಈ ಯುದ್ಧವು ನಡೆಯುತ್ತದೆ. ಈ ಯುದ್ಧಕ್ಕೆ ಮುಖ್ಯ ಕಾರಣಗಳನ್ನು ನೋಡೋಣ ಸ್ನೇಹಿತರೆ. ಈ ಕಾಲದಲ್ಲಿ ಪೇಶ್ವೆಗಳ ಸಾಮ್ರಾಜ್ಯ ತುಂಬಾ ಬಲಿಷ್ಠವಾಗಿತ್ತು. ಆದರೆ ಇವರ ಸಾಮ್ರಾಜ್ಯದಲ್ಲಿ ಜಾತಿ ವ್ಯವಸ್ಥೆಯು ತುಂಬಿ ತುಳುಕಾಡುತ್ತಿತ್ತು. ಯಾವ ಪರಿ ಜಾತಿ ವ್ಯವಸ್ಥೆ ತುಂಬಿ ತುಳುಕಾಡುತ್ತಿತ್ತು ಎಂದರೆ ಸ್ನೇಹಿತರೆ, ಇವರು ಮನುಸ್ಮೃತಿ ಎಂಬ ಗ್ರಂಥದಲ್ಲಿ ಇರುವ ಕೆಲವು ನಿಯಮಗಳನ್ನು ತಮ್ಮ ಆಳ್ವಿಕೆಯಲ್ಲಿ ಅಳವಡಿಸಿಕೊಂಡಿದ್ದರು. ಇದರಲ್ಲಿ 4 ರೀತಿಯ ವರ್ಣಭೇದಗಳನ್ನು ಮಾಡಿದ್ದರು. ಮೊದಲನೆಯದು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಎಂದು 4 ರೀತಿಯ ವರ್ಣಭೇದಗಳನ್ನು ಮಾಡಿದ್ದರು. ಇದರಲ್ಲಿ ಇವರು ಎಲ್ಲರಿಗಿಂತಲೂ ಶ್ರೇಷ್ಠ ಬ್ರಾಹ್ಮಣ ಎಂದು ಹೇಳುತ್ತಿದ್ದರು. ಇವರ ಆಳ್ವಿಕೆಯಲ್ಲಿ ಶೂದ್ರರನ್ನು ಅತಿ ಕೇವಲವಾಗಿ ನೋಡುತ್ತಿದ್ದರು. ಶೂದ್ರರು ಅಂದರೆ ಮಹಾರ ಜನಾಂಗದವರು ಎಂದು ಹೇಳಬಹುದು. ಊರಲ್ಲಿ ಪ್ರವೇಶ ಪಡೆಯಬೇಕಾದರೆ ಕೆಲವು ಕಠೋರ ನಿಯಮಗಳನ್ನು ಪಾಲಿಸಬೇಕಿತ್ತು. ಮಹಾರನು ಊರನ್ನು ಪ್ರವೇಶ ಮಾಡಬೇಕಾದರೆ ತನ್ನ ಕೈಯಲ್ಲಿ ಒಂದು ಕೋಲು ಮತ್ತು ಕೋಲಿಗೆ ಗೆಜೆಯನ್ನು ಕಟ್ಟಬೇಕಿತ್ತು ಮತ್ತು ಶೂದ್ರ ಬರುತ್ತಿದ್ದಾನೆ ಎಂದು ಕೂಗುತ್ತಾ ಮುಂದಕ್ಕೆ ಹೋಗಬೇಕಿತ್ತು. ಇದರಿಂದ ಉಚ್ಚ ವರ್ಗದವರು ಶೂದ್ರ ಬರುತ್ತಿದ್ದಾನೆ ಎಂದು ಪತ್ತೆ ಹಚ್ಚಲು ಈ ನಿಯಮವನ್ನು ಮಾಡಿದರು. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಮಹಾರನು ತನ್ನ ಮೊನಕೆಗೆ ಕಡ್ಡಾಯವಾಗಿ ಕಪ್ಪು ದಾರವನ್ನು ಕಟ್ಟಬೇಕಿತ್ತು. ಇದರಿಂದ ಇವನು ಶೂದ್ರ ಎಂದು ಪತ್ತೆ ಹಚ್ಚುತ್ತಿದ್ದರು. ಮತ್ತು ಮಹಾರನು ರಸ್ತೆಯಲ್ಲಿ ಓಡಾಟ ಮಾಡಬೇಕಾದರೆ ಮಹಾರನು ಹೆಜ್ಜೆಯ ಗುರುತು ತುಳಿದರೆ ಮೈಲಿಗೆ ಆಗುತ್ತಿದೆ ಎಂದು ಉಚ್ಚವರ್ಗದವರು ಭಾವಿಸುತ್ತಿದ್ದರು. ಮಹಾರನಿಗೆ ಸೊಂಟಕ್ಕೆ ಒಂದು ಹಗ್ಗ ಕಟ್ಟಿ ಆ ಹಗ್ಗಕ್ಕೆ ಒಂದು ಪೊರಕೆಯನ್ನು ಕಟ್ಟಿದರು. ಇದರಿಂದ ಮಹಾರನು ಮುಂದಕ್ಕೆ ಸಾಗಿದಾಗ ಮಹಾರನ ಹೆಜ್ಜೆಯ ಗುರುತನ್ನು ಆ ಪೊರಕೆಯು ಅಳಿಸಿ ಹಾಕುತ್ತಿದ್ದು. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಮಹಾರನು ನೆಲದ ಮೇಲೆ ಉಗುಳಲು ಸಹ ಸ್ವಾತಂತ್ರ್ಯವನ್ನು ಇರಲಿಲ್ಲ. ಮಹಾರ ಜನಾಂಗದವರು ನೆಲದ ಮೇಲೆ ಉಗುಳಬಾರದು ಎಂದು ಮಹಾರನಿಗೆ ಕೊರಳಲ್ಲಿ ಒಂದು ಮಡಕೆಯನ್ನು ಕಟ್ಟಿದ್ದರು. ಮಹಾರನು ಆ ಮಡಕೆಯೊಳಗೆ ಉಗುಳಬೇಕಿತ್ತು. ಈ ರೀತಿಯ ಕೆಟ್ಟ ಕಾನೂನುಗಳಿಂದ ಬೇಸತ್ತು ಹೋಗಿದ್ದ ಮಹಾರ ಜನಾಂಗದವರು ಒಂದು ಅವಕಾಶಕ್ಕಾಗಿ ಕಾದು ಕುಳಿತಿದ್ದರು. ಇದೇ ಸಮಯದಲ್ಲಿ ಪ್ಲಾಸ್ಟಿಕ್ ದಿನದಲ್ಲಿ ಬಾಲಾಜಿ ಪೇಶ್ವೆಯು ಹತನಾಗುತ್ತಾನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದಲ್ಲಿ 24 ಪರಗಣದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ತನ್ನ ಸ್ಥಾನಮಾನ ಭದ್ರಪಡಿಸಿಕೊಂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಪುಣೆಯಲ್ಲಿ ಠಿಕಾಣಿ ಹೂಡಿ ತನ್ನ ಸೇನಾ ಬಲವನ್ನು ಹೆಚ್ಚಿಸತೊಡಗಿತು. ಈ ಕಂಪನಿ ಸರ್ಕಾರ ಮದ್ರಾಸ್ನ ಡಿಟಾಚ್ಮೆಂಟ್ ಆಫ್ ಸರ್ಜೆಂಟ್ ಎಂಬ ಸೇನಾಪಡೆಯ ಸಹಾಯದಿಂದ ಪುಣೆಯಲ್ಲಿ ಪೇಶ್ವೆಗಳನ್ನು ಬಗ್ಗುಬಡಿಯಲು ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಲು ಸೇನೆಯಲ್ಲಿ ಸ್ಥಳೀಯರನ್ನು ಸೇರಿಸಿಕೊಳ್ಳಲು ಪ್ರಾರಂಭಿಸಿದರು. ಇಲ್ಲಿಯ ಸ್ಥಳೀಯರಾದ ಮಹಾರ್, ಮುಸ್ಲಿಂ, ದೇಡಾ, ಬೋಯಿ, ಶೂದ್ರ, ಅತಿಶೂದ್ರರನ್ನು ತಮ್ಮ ಸೇನೆಯಲ್ಲಿ ಸೇರಿಸಿಕೊಳ್ಳಲು ಪ್ರಾರಂಭಿಸಿದರು. ಈ ಕಂಪನಿ ಸರ್ಕಾರದಲ್ಲಿ 2 ಮಹಾರ್ ಸೇನೆಗಳು ಅಸ್ತಿತ್ವಕ್ಕೆ ಬಂದವು. ಒಂದು ಮಹಾರ್ ಸೇನೆಯ ನಾಯಕ ಸಿದ್ಧನಾಥ್ ಮಹಾರನು ಆಗಿದ್ದನು. ಇನ್ನೊಂದು ಸೇನೆಯ ನಾಯಕ ಭೀಮನಾಥ್ ಮಹಾರನು ಆಗಿದ್ದನು. ಕೇವಲ 500 ಜನ ಮಹಾರ್ ಸೈನಿಕರಿದ್ದ ಈ ಪಡೆಗಳು ಕುದುರೆ ಸವಾರಿ ಮತ್ತು ಖಡ್ಗ ಯುದ್ಧದಲ್ಲಿ ಪರಿಣಿತಿ ಹೊಂದಿದರು. ಆದರೆ ಇಲ್ಲಿ ಸ್ನೇಹಿತರೆ, ಸಿದ್ಧನಾಥ್ ಮಹಾರನಿಗೆ ಪೇಶ್ವೆ ಜೊತೆ ಯುದ್ಧ ಮಾಡುವುದು ಬೇಡವಾಯಿತು. ಆದ್ದರಿಂದ ಸಿದ್ಧನಾಥ್ ಮಹಾರನು ಬ್ರಿಟಿಷರಿಗೆ ಜಯ ದಾಖಲಿಸುವುದು ಬೇಡವೆಂದು ಹೇಳಿ 1817ರ ಡಿಸೆಂಬರ್ ತಿಂಗಳಿನಲ್ಲಿ ಸಿದ್ಧನಾಥ್ ಮಹಾರನು 2ನೇ ಬಾಜಿರಾಯನ ಹತ್ತಿರ ಹೋಗಿ ನಮ್ಮನ್ನು ನಿಮ್ಮ ಸೈನ್ಯಕ್ಕೆ ಸೇರಿಸಿಕೊಳ್ಳಿ ಎಂದು ಕೇಳುತ್ತಾನೆ. ನಾವು ನಿಮ್ಮ ಪರವಾಗಿ ಯುದ್ಧ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತೇವೆ ಮತ್ತು ನಮಗೆ ಮುಕ್ತವಾಗಿ ಓಡಾಡಲು ಅವಕಾಶ ಮಾಡಿಕೊಡಿ ಎಂದು ಕೇಳುತ್ತಾನೆ. ಇದರಿಂದ ಕುಪಿತಗೊಂಡ ಬಾಜಿರಾಯ ನನ್ನ ಕೋಟೆಯನ್ನು ಪ್ರವೇಶ ಮಾಡಿದ್ದು ಅಲ್ಲದೆ ನನ್ನ ಎದುರು ನಿಂತು ಮಾತನಾಡುತ್ತೀಯಾ ಎಂದು ಅವಮಾನ ಮಾಡುತ್ತಾನೆ. ಹಾಗೆಯೇ ನೀವು ನಮ್ಮ ಕಾಲಿನ ಚಪ್ಪಲಿಯ ಧೂಳಿನ ಸಮಾನ ಎಂದು ಅವಮಾನ ಮಾಡುತ್ತಾನೆ. ಇದರಿಂದ ಕುಪಿತಗೊಂಡ ಸಿದ್ಧನಾಥ್ ಮಹಾರನು ತಮ್ಮ ಇನ್ನೊಂದು ಭೀಮನಾಥ್ ಸೇನೆಯ ಜೊತೆ ಸೇರಿಕೊಂಡು ಡಿಸೆಂಬರ್ 30, 1817ರ ರಾತ್ರಿ 8 ಗಂಟೆಗೆ ಪುಣೆಯಿಂದ ಮುದ್ದುಗುಂಡು ಸಮೇತರಾಗಿ ಶಿರೂರಿನಿಂದ ಹೊರಟ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟ್ಯಾಂಡನ್ ನೇತೃತ್ವದಲ್ಲಿ ಸತತ 12 ಗಂಟೆಗಳ ನಡಿಗೆಯ ಮೂಲಕ ಭೀಮಾ ನದಿ ತೀರಿಗೆ ಮಹಾರ್ ಸೈನಿಕರು ಹಸಿವು ಆಯಾಸ ಎನ್ನದೆ ಕೆಚ್ಚೆದೆಯಿಂದ ಕೋರೆಗಾಂವ್ಗೆ ಬರುತ್ತಾರೆ. 28,000 ಸೈನಿಕರ ದಂಡು ಬಾಪುಲೆ ಗೋಖಲೆ ನೇತೃತ್ವದಲ್ಲಿ ಪೇಶ್ವೆ ಸೈನ್ಯವು ಯುದ್ಧಕ್ಕೆ ಸಜ್ಜಾಗಿ ನಿಂತಿತ್ತು. ಮಹಾರ್ ಮತ್ತು ಪೇಶ್ವೆ ಸೈನಿಕರ ನಡುವೆ ಮದ್ದು, ಗುಂಡು, ಕತ್ತಿ, ಗುರಾಣಿಯಿಂದ ಭಯಂಕರವಾಗಿ ಯುದ್ಧ ಪ್ರಾರಂಭವಾಯಿತು. ಬ್ರಿಟಿಷ್ ಮಹಾರ್ ಸೈನಿಕರಲ್ಲಿ ಬಿಸ್ಮೂಲ್ ಎಂಬ ಪಿರಂಗಿ ತಜ್ಞ ಇದ್ದನು. ಈತನು ಹಾರಿಸಿದ ಮದ್ದುಗುಂಡಿನಿಂದ ಪೇಶ್ವೆ ಸೈನ್ಯವು ಛಿದ್ರವಾಗಿ ಓಡಲು ಪ್ರಾರಂಭಿಸಿದರು. ಆಗ ಬಾಪು ಗೋಖಲೆ ಯುದ್ಧ ನೀತಿ ಬದಲಿಸಿ ಹಿಂದಿನಿಂದ ಬಿಸ್ಮೂಲನ ಕುತ್ತಿಗೆ ಕಡಿದು ಹತ್ಯೆ ಮಾಡಲಾಯಿತು. ಆಗ ಮಹಾರ್ ಸೈನಿಕ ಒಂದಿಷ್ಟು ಹಿನ್ನಡೆ ಅನಿಸಿದರು.
ಆಗ ಗೆಲುವಿನ ಜವಾಬ್ದಾರಿ ಸಿದ್ಧನಾಕ್ ಮಹಾರ ಹಾಗೂ ಭೀಮನಾಕ್ ಮಹಾರನ ಮೇಲೆ ಬೀಳುತ್ತದೆ. ಆಗ ಚಾಣಾಕ್ಷತನದಿಂದ ಬಾಪು ಗೋಖಲೆ ಮಗನನ್ನು ಹತ್ಯೆ ಮಾಡುತ್ತಾರೆ. ಇದರಿಂದ ಬಾಪು ಗೋಖಲೆ ಕುಗ್ಗಿ ಹೋಗಿ ಅವನನ್ನು ಕೂಡ ಹತ್ಯೆ ಮಾಡುತ್ತಾರೆ. ಈ ವಿಷಯ ತಿಳಿದು ಕೂಡಲೇ ಪೇಶ್ವೆ ಸೈನ್ಯ ಓಡಿ ಹೋಗಲು ಪ್ರಾರಂಭ ಮಾಡುತ್ತದೆ. ಮಹಾರ್ ಸೈನಿಕರು ರೊಚ್ಚಿಗೆದ್ದು ಸಿಕ್ಕವರ ರುಂಡ ಕಡಿದು ಮುನ್ನುಗ್ಗುತ್ತಾರೆ. ಮಹಾರ್ ಸೈನಿಕರ ಪರಾಕ್ರಮಕ್ಕೆ ಭೀಮಾ ನದಿ ರಕ್ತಸಿಕ್ತವಾಗುತ್ತದೆ. ಈ ಯುದ್ಧವು ಕೇವಲ 17 ಗಂಟೆ ಮಾತ್ರ ನಡೆಯುತ್ತದೆ. ಆದರೆ 17 ಗಂಟೆಯಲ್ಲಿ ಬಾಜಿರಾಯನ ಸೈನ್ಯ ಓಡಿ ಹೋಗುತ್ತದೆ. ಈ ಯುದ್ಧದಲ್ಲಿ 178 ಮಹಾರ್ ಡಿಟಾಚ್ಮೆಂಟ್ ಆಫ್ ಆರ್ಟಿಲರಿ ಸರ್ಜೆಂಟ್ನ ಸೈನಿಕರು ಸಾವನ್ನಪ್ಪುತ್ತಾರೆ. ಈ ಐತಿಹಾಸಿಕ ಗೆಲುವು ಬ್ರಿಟಿಷ್ನ ಇಂಗ್ಲೆಂಡ್ ರಾಣಿಯವರಿಗೆ ತಲುಪುತ್ತದೆ. ಈ ಗೆಲುವಿನ ನೆನಪಿಗಾಗಿ 1843ರಲ್ಲಿ 78 ಅಡಿ ಸ್ಮಾರಕವನ್ನು ನಿಲ್ಲಿಸುತ್ತಾರೆ. ಬಿಳಿ ಗ್ರಾನೈಟ್ ಶಿಲೆಯಲ್ಲಿ ಯುದ್ಧದಲ್ಲಿ ಸಾವನ್ನಪ್ಪಿದರು ಹಾಗೂ ಗಾಯಾಳುಗಳ ಹೆಸರನ್ನು ಈ ಶಿಲೆಯಲ್ಲಿ ಕೆತ್ತಲಾಗಿದೆ. ಹಾಗೆಯೇ ಭೀಮಾ ಕೋರೆಗಾಂವ್ ಯುದ್ಧವನ್ನು ಭಾರತದ ಇತಿಹಾಸದಲ್ಲಿ ಅಪೂರ್ವವಾದ ಅಸ್ಪೃಶ್ಯರ ಬಂಡಾಯ ಎನ್ನಬಹುದು. ಈ ಭೀಮಾ ಕೋರೆಗಾಂವ್ ಯುದ್ಧವು ಬೆಳಕಿಗೆ ಬರಲು ಪ್ರಮುಖ ಕಾರಣ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಲಂಡನ್ನಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಬ್ರಿಟಿಷ್ ಗ್ರಂಥಾಲಯದಲ್ಲಿ ಈ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾರೆ. ಕೇವಲ 500 ಜನ ಮಹಾರ್ ಸೈನಿಕರು 28,000 ಸೈನಿಕರು ಯುದ್ಧ ಗೆದ್ದದ್ದನ್ನು ನೋಡಿ ರೋಮಾಂಚನಗೊಂಡು ಪ್ರತಿ ವರ್ಷ ಜನವರಿ 1ರಂದು ಕೋರೆಗಾಂವ್ಗೆ ಬಂದು ನಮನ ಸಲ್ಲಿಸುತ್ತಾ ಇದ್ದರು. ಇದೇ ವಾಡಿಕೆ ಈಗ ಬೆಳೆದು ಅಂಬೇಡ್ಕರ್ ಅನುಯಾಯಿಗಳು ಬಂದು ಇಲ್ಲಿ ಪ್ರತಿ ವರ್ಷ ನಮನ ಸಲ್ಲಿಸುತ್ತಾರೆ. ಹಾಗೆಯೇ ಮಹಾರ್ ಅವರ ಪರಾಕ್ರಮಕ್ಕೆ ಮೆಚ್ಚಿ ನಮ್ಮ ಭಾರತೀಯ ಸೈನ್ಯದಲ್ಲಿ ಮಹಾರ್ ರೆಜಿಮೆಂಟ್ ಸಹ ಇದೆ. ನಮ್ಮ ದೇಶದಲ್ಲಿ ಯಾವ ರಾಜ್ಯದಿಂದಲೂ ಬೇಕಾದರೂ ಮಹಾರ್ ಯುವಕರು ಈ ಸೇನೆಗೆ ಸೇರಿಕೊಳ್ಳಬಹುದು. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.